ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿರುವಂತಹ ಮೊಹಮ್ಮದ್ ಶಾರಿಕ್ಗೆ ಇದೀಗ 10 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಎನ್ಐಎ ವಿಶೇಷ ಕೋರ್ಟ್ನಿಂದ ಈ ತೀರ್ಪನ್ನು ಪ್ರಕಟಿಸಲಾಗಿರುವಂಥದ್ದು. ನಿನ್ನೆಯೇ ಆತನನ್ನು ಅಪರಾಧಿ ಅಂತ ಘೋಷಿಸಲಾಗಿತ್ತು. ಆದರೆ ಶಿಕ್ಷೆಯ ಪ್ರಮಾಣವನ್ನು ಇವತ್ತು ಪ್ರಕಟಿಸುವುದಾಗಿ ಎನ್ಐಎ ವಿಶೇಷ ನ್ಯಾಯಾಲಯ ಹೇಳಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು 10 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. 3 ವರ್ಷಗಳ ಹಿಂದೆ ನಡೆದಿದ್ದಂತಹ ಘಟನೆ ಇದು. ಮಂಗಳೂರಿನ ಪಡೀಲು ಬಳಿ ಕಂಕನಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆ 2022 ನವೆಂಬರ್ 19ನೇ ತಾರೀಕು. ಸೆಕ್ಷನ್ 121A, ಸೆಕ್ಷನ್ 122, 326H, UAPA ಸೇರಿದಂತೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಎನ್ಐಎ ಆರೋಪಿಯನ್ನು ಬಂಧಿಸಿ ವಿಚಾರಣೆಯನ್ನ ಮಾಡಿತು. ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿಯಾಗಿರುವಂತಹ ಮೊಹಮ್ಮದ್ ಶಾರಿಕ್ ತಪ್ಪೊಪ್ಪಿಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ ವಿಶೇಷ ಕೋರ್ಟ್ ಇದರ ವಾದ ಪ್ರತಿವಾದಗಳನ್ನೆಲ್ಲ ಆಲಿಸಿದ ಬಳಿಕ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಿರುವಂಥದ್ದು. ಇದರಲ್ಲಿ ಮೊಹಮ್ಮದ್ ಶಾರಿಕ್ಗೆ 10 ವರ್ಷಗಳ ಕಠಿಣ ಶಿಕ್ಷೆಯನ್ನು ಈಗ ವಿಧಿಸಿ ಎನ್ಐಎ ವಿಶೇಷ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸಿದೆ. ಶಾರಿಕ್ ಮನವಿಯನ್ನು ಪರಿಗಣಿಸಿ 10 ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಎನ್ಐಎ ವಿಶೇಷ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿರುವಂಥದ್ದು. ಕುಕ್ಕರ್ ಬ್ಲಾಸ್ಟ್ ಆರೋಪಿಗೆ ವಿಧಿಸಲಾಗಿರುವಂತಹ ಶಿಕ್ಷೆ 10 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. 2022 ನವೆಂಬರ್ 19ರಂದು ನಡೆದಂತಹ ಪ್ರಕರಣ ಇದು. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿ ಮೊಹಮ್ಮದ್ ಶಾರಿಕ್ ಏನಿದ್ದಾನೆ, ತನ್ನ ತಪ್ಪೊಪ್ಪಿಗೆ ಅರ್ಜಿಯನ್ನು ರಾಷ್ಟ್ರೀಯ ತನಿಖಾ ದಳದ ವಿಶೇಷ ನ್ಯಾಯಾಲಯ ಈ ಹಿಂದೆಯೇ ಅದನ್ನು ಮಾನ್ಯ ಮಾಡಿ ಆಗಿತ್ತು. ಏಪ್ರಿಲ್ 27ರಂದು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸುವುದಾಗಿ ಎನ್ಐಎ ವಿಶೇಷ ಕೋರ್ಟ್ ಹೇಳಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಕಟ ಮಾಡಿರುವಂಥದ್ದು, ಆದೇಶವನ್ನು ಹೊರಡಿಸಿರುವಂಥದ್ದು. 10 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಿ ಆದೇಶವನ್ನು ನೀಡಲಾಗಿದೆ ಎನ್ಐಎ ವಿಶೇಷ ನ್ಯಾಯಾಲಯ. ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರಸನ್ನಕುಮಾರ್ ಅವರು ಎನ್ಐಎ ಪರವಾಗಿ ತಮ್ಮ ವಾದವನ್ನು ಮಂಡಿಸಿದ್ರು. ಆರೋಪಿಗೆ ಅಂತಿಮವಾಗಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಅವರು ವಾದವನ್ನು ಮಂಡಿಸಿರ್ತಾರೆ. ಈ ವಾದವನ್ನು ಆಲಿಸಿದ್ದಂತಹ ಕೋರ್ಟ್ ಇವತ್ತು ಶಿಕ್ಷೆಯನ್ನು ಪ್ರಕಟಿಸೋದಾಗಿ ಮೊದಲಿಗೆ ತಿಳಿಸಿತ್ತು. ಇವತ್ತು ಪ್ರಕಟಿಸಿದೆ 10 ವರ್ಷಗಳ ಕಠಿಣ ಶಿಕ್ಷೆಯನ್ನು. ಶಾರಿಕ್ ಕೂಡ ನಾನು ಈ ಕೃತ್ಯವನ್ನು ಎಸಗಿದ್ದೆ ಅನ್ನೋದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. 3 ತಿಂಗಳ ಹಿಂದೆಯೇ ಆರೋಪಿ ಶಾರಿಕ್ ಇದು ತನ್ನದೇ ಕೃತ್ಯ, ಈ ಕೃತ್ಯವನ್ನು ಎಸಗಿದ್ದು ತಾನು ಅನ್ನೋದು ತಪ್ಪೊಪ್ಪಿಕೊಂಡಿದ್ದ. ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಈ ಸಂಬಂಧ ಆತ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದ. ಈ ಅರ್ಜಿಯನ್ನು ನ್ಯಾಯಾಲಯ ಪುರಸ್ಕರಿಸಿತ್ತು. ಈ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಎನ್ಐಎ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸಿ 2024ರಲ್ಲಿಯೇ ಆರೋಪಿಗಳಾದ ಮೊಹಮ್ಮದ್ ಶಾರಿಕ್ ಹಾಗೂ ಸೈಯದ್ ಯಾಸೀನ್ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರ್ತಾರೆ. ದೋಷಾರೋಪಣಾ ಪಟ್ಟಿಯನ್ನು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ರು. ಮಂಗಳೂರಿನ ಕಂಕನಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2022 ನವೆಂಬರ್ 19ನೇ ತಾರೀಕು ನಡೆದಂತಹ ಘಟನೆ. ಸಂಜೆ 4:40 ಸುಮಾರಿಗೆ ಆಟೋದಲ್ಲಿ ಹೋಗ್ತಾ ಇದ್ದಾವಾಗ ಈ ಘಟನೆ ನಡೆದಿರುತ್ತೆ, ಸ್ಫೋಟ ನಡೆದಿರುತ್ತೆ. ಇದೀಗ ಆ ಸಂದರ್ಭದಲ್ಲಿ ಆಟೋ ಚಾಲಕ ಗಾಯಾಳು ಏನಿದ್ರು ಪುರುಷೋತ್ತಮ್ ಅವರೇ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಮಾತನಾಡಿಸಿದ್ದಾರೆ. ನೋಡ್ಕೊಂಬರೋಣ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಶಂಕಿತ ಉಗ್ರ ಮೊಹಮ್ಮದ್ ಶಾರಿಕ್ಗೆ ಇವತ್ತು ಎನ್ಐಎ ವಿಶೇಷ ಕೋರ್ಟ್ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿದೆ. ರಿಕ್ಷಾದಲ್ಲಿ ಆ ಒಂದು ಸ್ಫೋಟ ಸಂಭವಿಸಿ ಇಬ್ಬರು ಪುರುಷೋತ್ತಮ್ ಗಾಯಗೊಳ್ತಾರೆ. ಆ ಸಂದರ್ಭದಲ್ಲಿ ಏನಾಯಿತು, ಹೇಗಾಯಿತು ಅನ್ನೋದನ್ನ ಹೇಳಲಿಕ್ಕೆ ನಮ್ಮೊಂದಿಗೆ ಪುರುಷೋತ್ತಮ್ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ 3.5 ವರ್ಷ ಆಗ್ತವೆ, 3 ವರ್ಷ 3 ತಿಂಗಳು. ಆ ದಿನ ಇನ್ನೂ ನೆನಪಿಗೆ ಬರ್ತದ? ಏನ್ ಅನ್ಸುತ್ತೆ? ಪಡೀಲಲ್ಲಿ ನಾಗೂರಿ ಅಮರವಳ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ ಆಟೋ ಪಂಪೈಲ್ ಅಂತ ಹೇಳಿದ. ಪಂಪೈಲ್ ಬರುವಾಗ ಗರುಡಿಯಿಂದ ಸ್ವಲ್ಪ ಮುಂದೆ ಬರುವಾಗ ಬಸ್ಟ್ ಆಯಿತು. ಬಸ್ಟ್ ಎಂತ ಅಂತ ನಮಗೆ ಗೊತ್ತಿಲ್ಲ. ಭಾರಿ ದೊಡ್ಡ ಶಬ್ದ ಆಗಿದೆ. ನಾನು ಬ್ಯಾಟ್ರಿ ಉಳಿದರಿದ ಗ್ಯಾಸ್ ಸ್ಟ್ಯಾಂಡ್ ಬಸ್ ಅಂತ ಗೊತ್ತಿಲ್ಲ. ಬಂದುವಾಗ ರಿಕ್ಷಾ ಬಂದು ಬಿತ್ತು. ಕಂಪ್ಲೀಟ್ ಕಪ್ಪಾಯಿತು, ಗ್ಲಾಸ್ ಕಪ್ ಹೊಗೆ ಆಗಿ. ಅಲ್ಲಿ ನಿಲ್ಲಿಸುವ ಬಲವಾದಿಯಿಂದ ಬೆಂಕಿಯನ್ನು ಹಿಡಿದ ಓಡಿದಾನೆ. ಪಬ್ಲಿಕ್ ಹಿಡಿದೆಲ್ಲ ಅಂಗಿ ಚಡ್ಡಿ ಎಲ್ಲ ತೆಗೆದಿದ್ದಾರೆ. ಸಣ್ಣ ಚಡ್ಡಿ ಇತ್ತು, ಅಂಗಿ ಬನ್ಯನೆಲ್ಲ ತೆಗೆದು ಅವರನ್ನೆಲ್ಲ ನಂದಿಸಿದ್ದಾರೆ. ನಂದಿಸಾದ್ಮೇಲೆ ಅರಬೆ ಆಗ್ತಾ ಇದ್ದಾನೆ ಬೆಂಕಿಯಲ್ಲಿ. ನಾನು ಬರುವ ಬೇರೊಂದು ರಿಕ್ಷಾದಲ್ಲಿ ನನ್ನ ರಿಕ್ಷಾ ಅಲ್ಲಿ ಇಟ್ಟು ಬೇರೆ ರಿಕ್ಷಾವನ್ನು ಅವನು ಕೊಂದು ಪಾದರ್ ಮುಳ್ಳರಿಗೆ ಹೋದದ್ದು. ಪಾದರ್ ಮುಳ್ಳರಿಗೆ ಹೋಗಿ ಮುಟ್ಟುವಾಗ ನನಗೆ ಫೋನ್ ಮಾಡಿದ್ದು. ಆಗ ನೀವು ಕೂಡ ಆ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದೆ, ಸುಟ್ಟ ಗಾಯಗಳಾಗಿ ಕಂಪ್ಲೀಟ್ ಕಪ್ಪಾಗಿದ್ದೇನೆ. ನಮ್ಮ ಮುಖ ನಮಗೆ ಕಾಣುದಿಲ್ಲ, ಕಂಪ್ಲೀಟ್ ಕಪ್ಪಾಗಿದೆ, ಎಲ್ಲರ ಕಪ್ಪಾಗಿದೆ. ಕಂಪ್ಲೀಟ್ ಅವನ ಗಡಿಬಿಡಿಲ್ಲ, ಅವನ ಮೈತು ಬೆಂಕಿಯೆಲ್ಲ ನನಗೆ ತಾಗಿದ್ದು, ಇಡೀ ಕೈ ಕಾಲಿಗೆ ಬೆರಿಗೆಲ್ಲ.
ಅದು ನಾನು ಆಟೋದಲ್ಲಿ ಅವನ ಆಸ್ಪತ್ರೆಗೆ ಕೊಂಡದೆ ಅವ ಕಳ್ಳ ಅಂತ ಗೊತ್ತಿಲ್ಲಲ್ಲ. ಅವಾಗ ಆಸ್ಪತ್ರೆ ಒಳಗೆ ಹೋಗುವಾಗ ಯಾರೋ ಇಲ್ಲಿಂದ ಫೋನ್ ಮಾಡಿದೆ ನನಗೆ, ಅವೇ ಕಲ್ವೆ ఆయన ಬುಡೇಶಿನ್ ಅಷ್ಟೇ ಹೇಳಿದ್ದಾರೆ. ಆದರೂ ನಾವು ಆಸ್ಪತ್ರೆಗೆ ಕೊಂಡೋದು ಒಂದು ರೂಮಲ್ಲಿ ಅವನು ಹಾಕಿದ್ದು, ನನ್ನನ್ನು ಒಂದು ರೂಮಲ್ಲಿ ಹಾಕಿದ್ದು. ರೂಮಲ್ಲಿ ಹಾಕಿದ ಮೇಲೆ ನನಗೆ ಗೋಚರ ಇಲ್ಲ, 3 ದಿವಸ ಪ್ರಜ್ಞೆ ಇಲ್ಲ. ಅವನು ರಿಕ್ಷಾ ಹತ್ಬೇಕಾದ್ರೆ ಅವನಲ್ಲೊಂದು ಬ್ಯಾಗ್ ಇತ್ತು. ಆ ಬ್ಯಾಗ್ ಅಲ್ಲಿ ಏನಿದೆ ಎತ್ತ ನಿಮ್ಗೆ ಏನಾದ್ರೂ ಒಂದು ಅಂದಾಜಿತ್ತ? ಏನು ನಮಗೆ ಅಂತ ಭಾವನೆ ಇದ್ರೆ ನಾವು ಕೂತ್ಕೊಳ್ಸೇವ. ಈಗ ಒಂದು ಸುಟ್ಕೇಸ್ ಇಟ್ಕೊಂಡು ಬರ್ತಾರೆ, ಅವರು ಎಲ್ಲಿಗೆ ಹೋಗ್ತಾರೆ ಎಂತ ಕೊಂಡು ನಮ್ಗೆ ಗೊತ್ತಿಲ್ಲ. ಈಗ ಆದ್ಮೇಲೆ ಗೊತ್ತಾಗೋದಲ್ಲ, ಈಗಲ್ಲ ನಾವು ನೋಡುದು ಎಂತ ಅಂತ. ಮುಂಚೆ ಯಾರಿಗೆ ಗೊತ್ತುಂಟಾ? ಅವನು ಹಿಂದೆ ಕೂತ್ಕೊಂಡಾಗ ಒಂದು ಏಕಾಏಕಿ ಸ್ಫೋಟ ಸಂಭವಿಸ್ತಲ್ಲ, ಅವಾಗ ಯಾವ ರೀತಿ ಸಿಚುವೇಶನ್ ಇತ್ತು? ಸಿಚುವೇಶನ್ ಅದು 1 ಸೆಕೆಂಡಲ್ಲಿ ಒಡೆದು ಹೋಗಿದೆ. ಬ್ಯಾಗ್ ಒಡೆದು, ಅಂಗಿ ಚಡ್ಡಿ ಹಿಡಿದು, ಬೆಂಕಿಯಲ್ಲಿ ಚಲಬಿಲಿ ಆಗಿದೆ. ರಿಕ್ಷಾ ತಗಡೆಲ್ಲ ಹರಿದಿದೆ ಕಂಪ್ಲೀಟ್. ಪೆಟ್ಟು ನೋಡಿ ನನಗೆ 2 ಕಣ್ಣು ಮಾತ್ರ ಉಳಿದದು. ಮತ್ತೆಲ್ಲ ಇದು ನೋಡಿ, ಇದು 2 ಕೈ, ಬೆನ್ನು ಎಲ್ಲ ನನಗೆ ಪುನರ್ಜನ್ಮ ಗೊತ್ತಾಯ್ತಲ್ಲ. ಆ ಸಂದರ್ಭದಲ್ಲಿ ಅವನನ್ನು ಹೊರಗೆ ಬಂದು ಅವಾಗ ಅವನು ಸುಟ್ಟ ಗಾಯದಿಂದ ಇದಾದಾಗ ಅವನ ಹೆಸರು ಬೇರೆ ಹೇಳಿದ್ದ, ಮತ್ತೆ ಕೈಗೆ ಒಂದು ಪ್ರೇಮ್ ಸಾಗರ್ ಅಂತ ಹೇಳಿದ. ಮತ್ತೆ ಅವನ ಆಧಾರ್ ಕಾರ್ಡ್ 2 ಇತ್ತು, ಶಾರಿಕ್ ಮತ್ತು ಪ್ರೇಮ್ ಕಾರ್ಡ್ 2 ಇತ್ತು ಅವನಿಗೆ. ಮತ್ತೆ ಕೈಗೆ ನೂಲು ಸಹ ಕಟ್ಕೊಂಡು, ಕೈಗೆ ನೂಲು ಕಟ್ಟಿದ್ದಾನೆ. ಅವ ಹಿಂದೂ ಆಗಿದ್ದಾನೆ ನೋಡುವಾಗ. ಅವ ಜಾತಿಯಲ್ಲಿ ಸಾಹೇಬ, ಬುದ್ಧಿಯಿಂದ ಇದು ಮಾಡಿದ್ದು. ಅಂದ್ರೆ ಆ ತರದ ವೇಷ ಹಾಕೊಂಡು ಬಂದಿದ್ದ. ವೇಷ ಹಾಕಿ ಬಂದು ಅವ್ರು ಮಾತಾಡುವಾಗ ತುಳುಸ ಬರ್ತದೆ ಅವನಿಗೆ, ಗೊತ್ತಾಯ್ತಲ್ಲ. ಜಾಸ್ತಿ ಮಾತಾಡಲಿಲ್ಲ. ಆಸ್ಪತ್ರೆ ಬಂದ 3 ದಿವಸದ ಮೇಲೆ ಸ್ವಲ್ಪ ಪ್ರಜ್ಞೆ ಬರುವಾಗ ಅವನಿಗೆ ಹೇಳಿದಂತೆ, ನಾನು ಶಾರಿಕಾ ಅಲ್ಲ, ಹೌದು, ಅದು ನಾನು 2 ಆಧಾರ್ ಕಾರ್ಡ್ ಇತ್ತು ಅಂತ ಅವ ಹೇಳಿದಂತೆ. ಈಗ NIA ವಿಶೇಷ ಕೋರ್ಟ್ ಅಲ್ಲಿ ಅದರದ್ದು ಎಲ್ಲ ವಿಚಾರಣೆ ನಡೀತಾ ಇತ್ತು. ನಿಮ್ಮನ್ಸ ಕರೆದಿದ್ರೆ ಎಷ್ಟೆಲ್ಲ ಕರೆದಿದ್ರು? 3 ಸಲ ಹೋಗಿದ್ದೇನೆ ಬೆಂಗಳೂರಿಗೆ. 3 ಸಲ ಹೋಗಿ ಸ್ಟೇಟ್ಮೆಂಟ್ ಎಲ್ಲ ಹೇಳಿದ್ದೇನೆ, ಜಡ್ಜರ್ ಮಾತ್ರ ಎಲ್ಲ ಹೇಳಿದ್ದೇನೆ. ಮತ್ತೆ ರಿಕ್ಷಾ ಕೂಡ ನೀವು ದುಡಿತಿದ್ದ ರಿಕ್ಷಾ ಅದು ಕೂಡ ಹೌದು, ಅದು ಕೂಡ ಹೋಗಿತ್ತು. ಅದರ ನಂತರ ಹೊಸದು ಏನಾದ್ರು ರಿಕ್ಷಾ? ಹೊಸತು ವೇದಾಸ್ ಕಾಮ ತೆಗೆದು 3 ಲಕ್ಷ ಕೊಟ್ಟು ರಿಕ್ಷಾ ತೆಗೆದು ಕೊಟ್ಟರು. MLA ಬುದ್ಧಿ ಕೊಡೋದು ದೇವರಿಗೆ ಗೊತ್ತು. ಯಾರು ಕೊಡ್ತಾರೆ MLA? ಅವರು 3 ಲಕ್ಷ ರಿಕ್ಷಾ ಒಂದು ಅಂಗಡಿಗೆ ಇಟ್ಟಿದ್ದಾರೆ. ಆದ್ದರಿಂದ ಅದನ್ನು ನಾನು 1 ವರ್ಷ ಡ್ರೈವರ್ ಕೊಟ್ಟು ದುಡಿದ್ದೆ. ನಾನು ದುಡಿಲಿಲ್ಲ, 1 ವರ್ಷ ಡ್ರೈವರ್ ಇತ್ತು. ಈಗ ಸ್ವಲ್ಪ ಆಚೆ ಹೋಗುದು. ಈಗ ಸಹ ರಿಕ್ಷಾ ಓಡಿಸ್ತೀರಾ? ಸ್ವಲ್ಪ ಓಡಿಸ್ತೇನೆ, ಬೆಳಿಗ್ಗೆ ಸಂಜೆ ಸ್ವಲ್ಪ ಖರ್ಚು ಮಾಡ್ತೇನೆ. ಈಗ ಅವನಿಗೆ ಶಾರಿಕಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ ಕೋರ್ಟ್ ಇವತ್ತು. ಏನ್ ಶಿಕ್ಷೆ ಆಗ್ಬೇಕು ಅಂತ ನೀವು? ಅವನಿಗೆ ಕಠಿಣ ಶಿಕ್ಷೆ ಕೊಡು. ಅಂತ ಕೆಲಸ ಇನ್ನು ಮಾಡಬಾರ್ದು, ಯಾರಿಗೆ ಆಗಲೇಬಾರ್ದು. ಅದು ನನ್ನದೊಂದು ಕಂಡೀಷನ್. ಅಂತ ಕೆಲಸ ಮಾಡಿದ್ರೆ ಒಬ್ಬರಿಗೆ ಬಿಟ್ಟಲ್ಲ ಇನ್ನೊಬ್ಬರು ಮಾಡೋದು. ಅವನಿಗೆ ಕಠಿಣ ಶಿಕ್ಷೆ ಕೊಡೋದಿದ್ರೆ ಏರ್ಬಾರ್ದು. ಬರ್ತಾರೆ, 1-2 ಎನ್ಕೌಂಟರ್ ಮಾಡಲಿ ಅಂತ. ಆಗ ಅಂತ ಕೆಲಸ ಮಾಡ್ತಾರ? ಇಲ್ಲಿ ಸಲಿಗೆ ಉಂಟಲ್ಲ, ಏನು ಮಾಡಿದ್ರೆ ಜಾಮೀನು ಆಗ್ತದಲ್ಲ. NIA ಆಫೀಸರ್ಸ್ಗಳು ಬಂದು ನಿಮ್ಮನ್ನೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೇಳಿದ್ದಾರೆ ಕೋರ್ಟಲ್ಲಿ, ಎಲ್ಲ ವಿಷಯ ಕೇಳಿದ್ದಾರೆ. 3 ಸಲ ಕೇಳಿದ್ದಾರೆ. ನಾನು ಒಂದೇ ಎಲ್ಲ ಕೇಳಿದೆ, 3 ಸಲ ಒಂದೇ ಪ್ರಕಾರ ಹೇಳಿದೆ. ಮತ್ತೆ ಈ ಒಂದು ಘಟನೆಯಲ್ಲಿ ಬೇರೆ ಎಲ್ಲ ಯಾರೆಲ್ಲ ಶಾಮೀಲಾಗಿದ್ರು ಅವರಿಗೆ ಒಂದು 6 ವರ್ಷ ಶಿಕ್ಷೆ ಆಗಿದೆ. ಆತರ ಇವನಿಗೆ ಎಷ್ಟು ವರ್ಷ ಶಿಕ್ಷೆ ಆಗಬೇಕು ಅಂತ ನೀವು ಹೇಳಿ? ಇವನಿಗೆ 14 ವರ್ಷ ಶಿಕ್ಷೆ ಆಗಬೇಕು, ಆಗುತ್ತಾದ್ರೆ ಜೀವದ ಶಿಕ್ಷೆ ಆಗಬೇಕು. ಅವನಿಗೆ ಒಂದು ಕೈಗೆ ಆಗಿದೆ, ಒಂದು ಕಣ್ಣಿಗೆ ಆಗಿದೆ, ದುಡಿಲಿಕ್ಕೆ ಆಗುದಿಲ್ಲ. ಮತ್ತು ಜೈಲಲ್ಲಿ ಊಟ ಕೊಡ್ಲಿಕ್ಕೆ ಆಗ್ತಾರೆ. ಅದಕ್ಕೆ ಕಠಿಣ ಶಿಕ್ಷೆ 14 ಆಗ್ತಾರೆ. ಧನ್ಯವಾದ. ಇದಿಷ್ಟು ಪುರುಷೋತ್ತಮ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರಿಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.